ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕಾವೇರ್ತಲೇ ಇದೆ. ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಸಿಎಂ ಡಿಸಿಎಂ ನಾನಾ ನೀನಾ ಅಂತ ತಂತ್ರ ಪ್ರತಿತಂತ್ರಗಳನ್ನೇ ತೊಡಗಿದ್ದಾರೆ. ಇಬ್ಬರನ್ನ ಹಣಿಯೋದಕ್ಕೆ ಮತ್ತೊಬ್ರು ಒಂದಿಲ್ಲೊಂದು ಪ್ಲಾನ್ ಮಾಡ್ತಲೇ ಬಂದಿದ್ದಾರೆ. ಇತ್ತೀಚೆಗೆ ನವೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಕೊಂಡಿತ್ತು. ಕೂಡಲೇ ಅಲರ್ಟ್ ಆಗಿರುವಂತಹ ಸಿಎಂ ಅಂಡ್ ಟೀಮ್ ಅದನ್ನ ವಿಷಯಾಂತರ ಮಾಡುವ ಪ್ರಯತ್ನ ಮಾಡಿದ್ರು. ಸಿಎಂ ಮಾಡಿದ ಗೇಮ್ ಪ್ಲಾನ್ಗೆ ಡಿಸಿಎಂ ಡಿಕೆಶಿ ಅಂಡ್ ಟೀಮ್ ಕಂಗಾಲಾಗಿದ್ದಾರೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವರಾನ ರಾಪು. ಕುರ್ಚಿಗಾಗಿ ಸ್ವಯಂ ಸೀಕ್ರೆಟ್ ಟಾಸ್ಕ್ ಇಟ್ಟುಕೊಂಡಿರುವ ಸಿಎಂ ನವೆಂಬರ್ ಕ್ರಾಂತಿಯನ್ನ ತಪ್ಪಿಸಲು ಡಬಲ್ ಬೆನಿಫಿಟ್ ಸ್ಕೀಮ್. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಸಿಎಂ ಡಿಕೆ ಶಿವಕುಮಾರ್ ಹಣಿಯಲು ಡಬಲ್ ಬಾಣ ಬಿಟ್ಟ ಸಿಎಂ. ವಿಷಯ ಡೈವರ್ಟ್ ಮಾಡಲು ಲಿಂಗಾಯತ ಲಡಾಯಿ, ಜಾತಿ ಗಣತಿ. ಸಿದ್ದರಾಮಯ್ಯ ಸೈಲೆಂಟ್ ಸೂತ್ರಕ್ಕೆ ಡಿಸಿಎಂ ಡಿಕೆಶಿ ಪಟಾಲಂ ಶಾಕ್. ಕುರ್ಚಿಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಜಂಗಿ ಕುಸ್ತಿ ತಾರಕಕ್ಕೇರಿ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಸಿಎಂ ಮೇಲುಗೈಯನ್ನ ಸಾಧಿಸುತ್ತಿದ್ದಾರೆ. ಒಂದೇ ಕಲ್ಲಿಗೆ ಎರಡು ಹಕ್ಕಿನ ಹೊಡೆಯುವಂತ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಸಿಎಂ ಗೇಮ್ ಪ್ಲಾನ್ಗೆ ಶಿವಕುಮಾರ್ ಅಂಡ್ ಪಟಾಲಂ ಪತರ್ಗುಟ್ಟು ಹೋಗಿದೆ. ಡಿಕೆಶಿ ಅಂತೂ ಬಂಗಾರದ ಪಂಜರದೊಳಗಿನ ಪಕ್ಷಿ ಅಂತ ಆಗ್ಬಿಟ್ಟಿದ್ದಾರೆ. ಅವರೇ ಪಕ್ಷದ ರಾಜ್ಯಾಧ್ಯಕ್ಷರು, ಇದರ ಜೊತೆಗೆ ಡಿಸಿಎಂ ಬೇರೆ. ಹೀಗಾಗಿ ಎಲ್ಲವೂ ಗೊತ್ತಿದೆ, ಆದ್ರೆ ಹೇಳಂಗಿಲ್ಲ, ಬಿಡಂಗಿಲ್ಲ, ನುಂಗಂಗಿಲ್ಲ, ಉಗುಳಂಗಿಲ್ಲ. ಹೀಗೆ ಸಿಎಂ ತಂತ್ರಕ್ಕೆ ಡಿಸಿಎಂ ಸಂಕಷ್ಟಕ್ಕೀಡಾಗಿದ್ದಾರೆ. ಇಷ್ಟಕ್ಕೂ ಸಿಎಂ ಸಿದ್ದು ಡಿಕೆಶಿ ಕಡೆ ಬಿಟ್ಟ ಆ ಎರಡು ಬಾಣಗಳು ಯಾವ್ಯಾವು ಅನ್ನೋದನ್ನ ನೋಡೋದಾದ್ರೆ, ಒಂದು ಲಿಂಗಾಯತ ಪ್ರತ್ಯೇಕ ಧರ್ಮ, ಇನ್ನೊಂದು ಜಾತಿ ಗಣತಿ ಅಸ್ತ್ರ. ಈ ಎರಡು ಸಿದ್ದು ಪಾಲಿನ ಬ್ರಹ್ಮಾಸ್ತ್ರಗಳಾದ್ರೆ ಡಿಸಿಎಂ ಅವರನ್ನ ಪಂಜರದಲ್ಲಿ ಸಿಲುಕಿಸಿಬಿಟ್ಟಿದೆ. ಇದು ಅವರ ನಿದ್ದೆಗೆಡಿಸಿದೆ. ನವೆಂಬರ್ ಕ್ರಾಂತಿಯನ್ನೇ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದ ಡಿಕೆಶಿಗೆ ಇದು ಬರಸಿಡಿಲಾಗಿ ಬಡಿದು ಬಿಟ್ಟಿದೆ. ತಮ್ಮೆಲ್ಲ ಶಕ್ತಿಗಳನ್ನ ವ್ಯಯಿಸಿ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರೂ ಕೂಡ ಅದರ ಪ್ರತಿಫಲ ಸಿಗ್ತಾ ಇಲ್ವಲ್ಲ ಅನ್ನುವಂತಹ ಕೊರಗು ಅವರನ್ನ ಕಾಡ್ತಾ ಇದೆ. ಯಾವಾಗ ಡಿಕೆಶಿ ಬೆಂಬಲಿಗರು ನವೆಂಬರ್ ಕ್ರಾಂತಿಯನ್ನ ಹೇಳಿದ್ರು, ಆಗ ಸಿದ್ದು ಅಂಡ್ ಪಟಾಲಂ ಫುಲ್ ಅಲರ್ಟ್ ಆದ್ರು. ನಾನೇ ಪೂರ್ಣಾವಧಿ ಸಿಎಂ ಅಂತ ಅಂದ್ರು. ಆ ಬಳಿಕ ತಮ್ಮ ಬೆಂಬಲಿಗ ಸಚಿವ ಬಸವರಾಜ್ ರಾಯರೆಡ್ಡಿ ಮೂಲಕವೂ ಕೂಡ ಅದನ್ನೇ ಹೇಳಿಸಿದ್ರು. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಜನತಾ ಪರಿವಾರದ ದೇವೇಗೌಡರ ಗರಡಿಯಲ್ಲಿ ಪಳಗಿರುವಂತಹ ಸಿದ್ದು ಬೀಸಿದಂತ ಲಿಂಗಾಯತ ಧರ್ಮ, ಜಾತಿ ಗಣತಿಯ ಬಾಣಗಳು ಸರಿಯಾಗಿಯೇ ವರ್ಕೌಟ್ ಆಗಿದೆ. ಇಲ್ಲಿ ಅಸಲಿಗೆ ಎರಡು ಯೋಜನೆಗಳು ಅನುಷ್ಠಾನಕ್ಕೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದರ ಲಾಭ ಮಾತ್ರ ಸಿದ್ದರಾಮಯ್ಯ ಅವ್ರಿಗಿದೆ. ಅದೆಂಗಪ್ಪ ಅಂತ ಅಂದ್ರೆ, ನವೆಂಬರ್ ಕ್ರಾಂತಿ ಡೈವರ್ಟ್ ಆಗಲಿದೆ. ಇದು ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್. ಆದ್ರೆ ಡಿಕೆಶಿಗೆ ಭಾರಿ ಹಿನ್ನಡೆ.
ಈ ಹಿಂದೆಯೂ ಕೂಡ ಸಿದ್ದು ಸಿಎಂ ಆಗಿದ್ದಾಗ ಲಿಂಗಾಯತ ಅಸ್ತ್ರ ಪ್ರಯೋಗಿಸಿ ಕೈ ಸುಟ್ಟುಕೊಂಡಿದ್ರು. ಆದ್ರೂ ಅವರು ಧೃತಿಗಿಡ್ಲಿಲ್ಲ. ಯಾಕಂದ್ರೆ ಅದನ್ನ ಅನುಷ್ಠಾನಗೊಳಿಸೋದು ಅವರಿಗೆ ಮುಖ್ಯ ಆಗಿರ್ಲಿಲ್ಲ. ಬದಲಿಗೆ ಡಿಕೆಶಿ ಅಂಡ್ ಟೀಮ್ ನ ಕಟ್ಟಿ ಹಾಕೋದೇ ಅವರ ಯೋಜನೆ. ಇನ್ನೊಂದು ಜಾತಿ ಗಣತಿ. ಇದರಿಂದ ತಮ್ಮ ಶಕ್ತಿ ಹೆಚ್ಚಾಗುತ್ತೆ. ತಮ್ಮ ಬೆಂಬಲಿಗ ಸಮುದಾಯಗಳನ್ನ ಪ್ರೋತ್ಸಾಹ ಮಾಡಬಹುದು. ಇದರ ಜೊತೆಗೆ ಅವರ ಜನಗಣತಿ ಮೂಲಕ ಶಕ್ತಿ ತುಂಬಬಹುದು. ಈ ಮೂಲಕ ಹೈಕಮಾಂಡ್ಗೆ ತಮ್ಮ ಶಕ್ತಿಯ ಬಗ್ಗೆ ಸ್ಪಷ್ಟ ಸಂದೇಶವನ್ನ ನೀಡಬಹುದು ಅನ್ನೋದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಹಾಗಾಗಿ ಅವರು ಜಾತಿ ಗಣತಿಗೆ ವ್ಯಕ್ತವಾದ ತಮ್ಮದೇ ಸಂಪುಟದ ಸಹೋದ್ಯೋಗಿಗಳ ವಿರೋಧವನ್ನು ಕೂಡ ಲೆಕ್ಕಿಸದೇ ಇಲ್ಲ. ಅಷ್ಟೇ ಯಾಕೆ, ಮಾಧ್ಯಮಗಳ ಟೀಕಾಸ್ತ್ರಗಳನ್ನು ಕೂಡ ಲೆಕ್ಕಿಸ್ತಿಲ್ಲ. ತೆರೆಮರೆಯಲ್ಲಿ ಮುಸಿ ಮುಸಿ ನಗು ಬೀರಿದ್ರು. ಇದಲ್ಲದೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಕೂಗಿಗೆ ಸಿಎಂ ಅವರೇ ಧ್ವನಿಗೂಡಿಸಿದ್ರು. ಅಲ್ಲಿ ತಾವೇ ಅಪ್ಪಟ ಲಿಂಗಾಯತರಂತೆ ಹಣೆಗೆ ವಿಭೂತಿಯನ್ನು ಕೂಡ ಹಚ್ಕೊಂಡಿದ್ರು. ವಿವಿಧ ಲಿಂಗಾಯತ ಮಠಾಧೀಶರ ವೇದಿಕೆಯಲ್ಲಿ ಅವರ ಬೆಂಬಲ ಪಡ್ಕೊಂಡ್ರು. ಅಲ್ಲದೆ ತಮ್ಮ ಅತ್ಯಾಪ್ತ ಸಚಿವ ಎಂ.ಬಿ. ಪಾಟೀಲ್ ಕೂಡ ಸಾಥ್ ಕೊಟ್ರು. ಈ ಮೂಲಕ ಲಿಂಗಾಯತರ ಬೆಂಬಲ ಪಡೆಯುವ ಪ್ರಯತ್ನವನ್ನು ಕೂಡ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ತಮ್ಮದೇ ಕುರುಬ ಸಮುದಾಯದ ಜೊತೆಗೆ ಎಲ್ಲಾ ಹಿಂದುಳಿದ ವರ್ಗಗಳ ಬೆಂಬಲವನ್ನು ಕೂಡ ಪಡ್ಕೊಂಡಿದ್ದಾರೆ. ದಲಿತರು, ಅಲ್ಪಸಂಖ್ಯಾತರ ಬೆಂಬಲವೂ ಕೂಡ ಅವರ ಕಡೆಗೆ ಇದೆ. ಇದರ ಜೊತೆಗೆ ಪ್ರತ್ಯೇಕ ಲಿಂಗಾಯತ ಧರ್ಮ ವಿರೋಧಿಸುವಂತ ಅದೇ ಸಮುದಾಯದ ಸಚಿವ ಈಶ್ವರ್ ಖಂಡ್ರೆ ಕೂಡ ಸಿಎಂ ಅವರ ವಿಭೂತಿ ಪಟ್ಟಿಗೆ ವಿಧಾಗಿದ್ದಾರೆ. ಸಿಎಂ ಅವರ ವಿಭೂತಿ ನಿಷ್ಠೆಯನ್ನ ಮೆಚ್ಚಿಕೊಂಡಿದ್ದಾರೆ. ಈ ಮೂಲಕ ಎಲ್ಲಾ ಲಿಂಗಾಯತ ಸಚಿವರ ಬೆಂಬಲ ಸಿಎಂ ಅವ್ರಿಗಿದೆ. ಹಾಗೆ ನೋಡಿದ್ರೆ ಡಿಕೆಶಿ ಅವರಿಗೆ ತಮ್ಮದೇ ಒಕ್ಕಲಿಗ ಸಮುದಾಯದ ಸಚಿವರ ಬೆಂಬಲವೇ ಇಲ್ಲ. ಹಾಗಂತ ಶಾಸಕರ ಬೆಂಬಲವೂ ಇಲ್ಲ. ಹೀಗೆ ಸಿಎಂ ಸಿದ್ದರಾಮಯ್ಯ ಅವರು ಲಿಂಗಾಯತ ಧರ್ಮ ದಂಗಲ್ ಮತ್ತು ಜಾತಿ ಗಣತಿ ಅಸ್ತ್ರಗಳನ್ನ ಬಳಸಿ ನವೆಂಬರ್ ಕ್ರಾಂತಿಯ ಧ್ವನಿ ಎತ್ತಿದ ಡಿಕೆಶಿ ಅಂಡ್ ಟೀಮ್ ಈ ಪಟಾಲಂ ಅವರ ಬಾಯನ್ನ ಮುಚ್ಚಿಸ್ಬಿಟ್ಟಿದ್ದಾರೆ. ಆದ್ರೆ ಡಿಕೆಶಿ ಮಾತ್ರ ಇಷ್ಟಕ್ಕೆ ಸುಮ್ಮನಾಗುವಂತ ಜಾಯಮಾನ ಅಲ್ಲ. ಏನಾಗುತ್ತೆ? ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.